ಇಬ್ಬರು ಜೋಡಿ ಅಲ್ವಾ ಅನ್ಸ್ಕೊಳ್ಳಿ. ಅಣ್ಣ ಯಾವ ಜೋಡಿ? ನೀವು ಎರಡು ಜೋಡಿ. ನಾವೇನು ಜೋಡಿನೂ ಅಲ್ಲ ಗಿಡಿನೂ ಅಲ್ಲ. ನಾವು ಏನಾರ ಮಾತಾಡಿಲ್ಲ ಅಂದ್ರೆ ಜನ ಏನಾರ ಅರ್ಥ ಮಾಡ್ಕೊಂಡು ಕಲ್ಪಿಸ್ಕೊಂಡ್ಬಿಡ್ತಾರೆ. ನಾಟಿ ಫೆಲೋ. ಎಕ್ಸ್ಕ್ಯೂಸ್ ಮೀ, ಅವ್ರೇನೋ ಗೊತ್ತಿಲ್ಲದೆ ಏನೋ ಮಾತಾಡಿದ್ದಾರೆ, ಸುಮ್ಮನೆ ಯಾಕೆ ಈ ಸೀನ್ ಎಲ್ಲ? ಏನಿಷ್ಟು ಆರಾಮಾಗಿ ಬರೀ ಸೀನ್ ಅಂತಿದ್ಯಾ? ಅದು ಒಂದೇ ಎಳ್ನೀರಲ್ಲಿ ನಿನ್ ಜೊತೆ ಕುಡಿಬೇಕಂತೆ 2 ಸ್ಟ್ರಾ ಹಾಕೊಂಡು. ನನ್ಗೇನೋ ಕಮ್ಮಿ ಆಗಿದೆ. ಏನು ಕಮ್ಮಿ ಆಗಿಲ್ಲ, ಎಲ್ಲ ಜಾಸ್ತಿನೇ ಆಗಿದೆ. ಒಣಗೋಗಿರೋ ಬಾಡಿಗೆ ಕೂಲ್ ಡ್ರಿಂಕ್ಸ್ ಹಾಟ್ ಡ್ರಿಂಕ್ಸ್ ಬಿಟ್ರೆ ಎಳ್ನೀರೆಲ್ಲ ಇಳಿಯಲ್ಲ ಅನ್ಸುತ್ತೆ. ಏಯ್, ಯಾರೇ ಒಣಗೋಗಿರೋದು? ಸ್ಟಡಿಯಾಗಿ ನಿಂತಿಲ್ವಾ ಇಲ್ಲಿ? ನೋಡ್ದೆ ಅಲ್ಲ, ಅಲ್ಲೆಲ್ಲ ಕೂರಿಸ್ಕೊಂಡು ಪಾಪ ಬೀದಿಲಿರೋ ಮಕ್ಳಿಗೆಲ್ಲ ಊಟ ಹಾಕೋಗ ನೀರು ಇರ್ಲಿಲ್ಲ ಕುಡಿಯೋದಿಕ್ಕೆ. ಕೆಟ್ಟ ಬಿಸಿಲು ಬೇರೆ ಇತ್ತು. ನೋಡೋಕ್ ನೀನು ಒಣಗೋಗಿರೋ ಇಪ್ಪೆಕಾಯಿ ತರನೇ ಕಾಣಿಸ್ತಿದ್ದೆ. ಪಾಪ ಮಕ್ಳಿಗೆ ಹಸುವಾಗಿತ್ತು, ಅದಕ್ಕೆ ನಾ ಬ್ರೇಕ್ ತಗೊಂಡೆ. ಆಯ್ತಾಯ್ತು, ಜಾಸ್ತಿ ಮಾತಾಡ್ಬೇಡ, ಕುಡಿ. ಸಾರಿ ಕಲ್ಯಾಣಿ, ನಾನು ನೋಡಲಿಲ್ಲ. ನೀವು ಬಟ್ಟೆ ಚೇಂಜ್ ಮಾಡ್ತಿದ್ರಿ ಅಂತ ನನಗೆ ನಿಜವೂ ಗೊತ್ತಿಲ್ಲ. ಐ ಆಮ್ ರಿಯಲಿ ಸಾರಿ. ಪರವಾಗಿಲ್ಲ. ಏನದು? ಸೀರೆ ಅಪ್ಪ ನಿನಗೆ ಕೊಟ್ಬಿಟ್ಟು ಬಾ ಅಂತ ಹೇಳಿದ್ರು. ನಾಳೆ ಪೂಜೆ ಇದೆಯಲ್ಲ, ನೀವು ಇದನ್ನ ಉಟ್ಕೊಂಡ್ರೆ ಅಪ್ಪನಿಗೆ ತುಂಬ ಖುಷಿ ಆಗತ್ತೆ. ಅಮ್ಮ ಉಡ್ಕೊತಿದ್ದು ಸೀರೆ. ಕಲ್ಯಾಣಿ, ನೀನು ಇವತ್ತು ಸೀರೆಯಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ನನ್ನ ಕಣ್ಣೆ ಬಿದ್ದಿರುತ್ತೇನೋ, ಅಷ್ಟು ಲಕ್ಷಣವಾಗಿ ಕಾಣಿಸ್ತಾ ಇದೆ. ಥ್ಯಾಂಕ್ಸ್. ಒಂದು ಕೆಲಸ ಮಾಡಿ, ನೀನು ಮೊದಲು ದೃಷ್ಟಿ ತೆಗೆಸ್ಕೊ. ನಮ್ಮ ಅಂಗಡಿಲಿ ಎಷ್ಟು ಜನ ಇದ್ರು, ಎಲ್ಲರ ಕಣ್ಣು ನಿನ್ನ ಮೇಲೆ ಬಿದ್ದಿರುತ್ತೆ. ನಮ್ಮ ರಾಚಮ್ಮ ಇದ್ದಾರಲ್ಲ, ಅವ್ರು ಸಖತ್ತಾಗಿ ದೃಷ್ಟಿ ತೆಗಿತಾರೆ. ಕೃಷ್ಣ ತೆಗ್ದಿದ್ದಾನೆ. ಅವನೇನು ತೆಗಿತಾನೆ? ಅವನಿಗೆ ತಂತ್ರ ಗೊತ್ತಿಲ್ಲ, ಮಂತ್ರ ಗೊತ್ತಿಲ್ಲ. ತಡಿ, ನಾನು ರಾಚಮ್ಮನ್ ಕರಿತೀನಿ, ಅವರೇ ಸೂಪರ್ ಆಗಿ ತೆಗಿತಾರೆ. ರಾಚಮ್ಮಂಗೆ ತಲೆನೋವು ಅಂತ ಹೇಳ್ತಾ ಇದ್ರು, ರೆಸ್ಟ್ ಮಾಡ್ತಿದ್ದಾರೆ, ಡಿಸ್ಟರ್ಬ್ ಮಾಡಬೇಡಿ. ಹೌದಾ? ಹಾಗೆ ಬಿಟ್ರೆ ನಿನಗೆ ತಲೆನೋವು ಬರುತ್ತೆ ಅಷ್ಟೇ. ಒಂದು ನಿಮಿಷ ಬಂದೆ. ನನಗೂ ಅಷ್ಟು ಪರ್ಫೆಕ್ಟ್ ಆಗಿ ದೃಷ್ಟಿ ತೆಗಿ ಬರಲ್ಲ. ಅತ್ತೆ ತೆಗ್ದಿರೋದನ್ನ ನೋಡಿದ್ದೀನಿ, ಸ್ವಲ್ಪ ಬರುತ್ತೆ ಅಷ್ಟೇ. ಟ್ರೈ ಮಾಡ್ತೀನಿ. ನಾಯಿ ಕಣ್ಣು, ನರಿ ಕಣ್ಣು, ನನ್ನ ಕಣ್ಣು, ನಮ್ಮ ಆಫೀಸಲ್ಲಿರೋರು ಎಲ್ಲರ ಕಣ್ಣು, ನಮ್ಮ ಮನೆಯವ್ರ ಕಣ್ಣು, ಯಾರ್ಯಾರ ಕಣ್ಣು ನಿನ್ನ ಮೇಲೆ ಬಿದ್ದಿದೆಯೋ ಅವರೆಲ್ಲರ ಕಣ್ಣು ನಿನ್ನ ಮೇಲೆ ಬೀಳ್ದೇ ಇರೋ ಥರ ಆಗಲಿ. ಯಾವ ದೃಷ್ಟಿ ನಿನಗೆ ತಾಗದೇ ಇರೋ ಥರ ಇರಲಿ. ಥೂ 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 ಅನ್ನು ನೋಡು. ಇವಾಗ ನೆಮ್ಮದಿ, ನೀ ಆರಾಮಾಗಿ ಸೇಫಾಗಿರ್ತೀಯ. ಇದನ್ನ ಹೊರಗೆ ಬಿಸಾಕ್ ಬರ್ತೀನಿ, ಆಯ್ತಾ? ಎಲ್ಲಿ ನೋಡಿದ್ರು ಧೂಳು ಕಸ, ಒಂದು ಕೆಲಸನೂ ಸರಿಯಾಗಿ ಮಾಡಲ್ಲ ಮುಂಡೆವು. ನಾಳೆ ಪೂಜೆ ಇಟ್ಕೊಂಡು, ಅಯ್ಯೋ ರಾಮ, ರೂಮೆಲ್ಲ ಹೇಗಿದೆ, ಅಲ್ಲೂ ಕಸ ಧೂಳು, ಇಲ್ಲೂ ಕಸ ಧೂಳು. ಅಯ್ಯೋ ಯೋ ಯೋ ಯೋ. ಸರೋಜಾ, ಸರೋಜಾ, ಎಲ್ಲದ್ಲೇಳು? ಸರೋಜಾ, ಸರೋಜಾ ಅಂಗಡಿಗೆ ಹೋಗಿದ್ದಾಳೆ. ಪೂಜೆಗೆ ಒಂದಷ್ಟು ಐಟಮ್ಸ್ ಬೇಕಾಗಿತ್ತು. ಏನಾಯ್ತು? ಏನ್ ಟೆನ್ಷನು? ಏನಿಲ್ಲ, ಸ್ವಲ್ಪ ಧೂಳಿತ್ತು, ಅದು ತೆಗಿಯೋಕ್ಕಂತ ಸರೋಜನ್ ಕರೀತಾ ಇದ್ದೆ. ಬೇರೆ ಏನೂ ಇಲ್ಲ, ಧೂಳು ಅಷ್ಟೇ. ನಾನೇ ಮಾಡ್ಕೋತೀನಿ. ರಾಚಮ್ಮ, ಟೀ ಏನಾದರೂ ಕುಡಿತೀರಾ? ಇಲ್ಲ ಕಾಫಿ ಬೇಕಾ? ಯಾಕೋ ಸಪ್ಪಗಿದ್ದೀರಾ? ಫುಲ್ ಒಣಗಿ ಹೋಗಿದ್ದೀರಾ? ಇಲ್ಲ, ನಾನು ಆರಾಮಾಗೇ ಇದ್ದೀನಿ. ನೀನು ಹೋಗು, ನಿನಗೆ ಯಾಕೆ ತೊಂದರೆ? ನಾನು ಬೊಂಬಾಟಾಗಿ ಸೂಪರ್ ಆಗಿದ್ದೀನಿ. ಹೋಗು ಪಾಪ
ನಿನಗೂ ಕೆಲಸ ಇರುತ್ತೆ. ಯಶೋಧ ನೋಡಿದ್ರೆ ತಲೆನೋವಿನ ನೆಪ ಹೇಳಿ ಒಳಗೆ ಹೋಗಿ ಮಲಗಿಬಿಟ್ಟಿದ್ದಾಳೆ. ನನ್ನ ಈ ಮನೇಲಿ ಒಬ್ಬಳನ್ನೇ ಬಿಟ್ಟು ಹೋಗ್ಬಿಟ್ಲಲ್ಲ. ಈ ಹುಡುಗಿ ನನಗೇನಾದ್ರು ಮಾಡಿಬಿಟ್ರೆ ಕಿರ್ಚಿದ್ರು ಯಾರು ಕೇಳುವರಿಲ್ವಲ್ಲ. ಏನ್ ಮಾಡ್ತಿದ್ಯಾ ಕಲ್ಯಾಣಿ? ನೀನ್ ಯಾಕೆ ಈ ಕೆಲಸಗಳು ಮಾಡ್ತಾ ಇದೀಯಾ? ಅದು ಸರೋಜ ಅಂಗಡಿಗೆ ಹೋಗಿದ್ಲಲ್ವಾ, ರೂಮ್ ಫುಲ್ ಧೂಳಾಗಿದೆ ಅಂತ ರಾಚಮ್ಮ ಹೇಳಿದ್ರು. ಪಾಪ ಸಿಕ್ಕಾಪಟ್ಟೆ ಕೆಮ್ತಾ ಇದ್ರು, ಡಸ್ಟ್ ಅಲರ್ಜಿ ಆಗಿ ಹೋಗಿದ್ಯಂತೆ. ಅದಕ್ಕೆ ಹೆಲ್ಪ್ ಆಗ್ಲಿ ಅಂತ ನಾನೇ ಕ್ಲೀನ್ ಮಾಡ್ತಿದ್ದೆ. ಇಲ್ಲಪ್ಪ, ನಾನು ಹಂಗೆ ಹೇಳಲೇ ಇಲ್ಲ. ನಾನು ಸರೋಜನ್ ಕರೆದೆ ಅಷ್ಟೇ. ಇವಳಿಗೇನು ಕೆಲಸ ಮಾಡೋಕೆ ನಾ ಹೇಳಲಿಲ್ಲ. ಇವಳು ಬಟ್ಟೆ ತಕೊಂಡು ಒರ್ಸೋಕೆ ಬಂದ್ವು. ಸರೋಜ ಹೊರಗೆ ಹೋಗಿದ್ರೆ ಮನೆಗೆ ಬಂದು ಕೆಲಸ ಮಾಡಿರೋಳ ಅಜ್ಜಿ. ನೀನು ಬಿಡೋದು, ಬಟ್ಟೆ ಬಿಡು, ಬಿಸಾಕು, ಬಾ ನಡಿ.